ಬೆಂಗಳೂರಿನ ಅತ್ಯಂತ ಪುರಾತನ ಶಿವ ದೇವಸ್ಥಾನದಲ್ಲಿ ನಾನಿದ್ದೀನಿ. ಅದು ಗವಿ ಗಂಗಾಧರೇಶ್ವರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ತನ್ನದೇ ಆಗಿರುವಂತಹ ಇತಿಹಾಸ ಇದೆ. ಅದು ಸಂಕ್ರಾಂತಿ ಸಂದರ್ಭದಲ್ಲಾಗಿರಬಹುದು ಮತ್ತು ಮಹಾಶಿವರಾತ್ರಿಯ ಸಂದರ್ಭದಲ್ಲಾಗಿರಬಹುದು ಸಾವಿರಾರು ಪ್ರಮಾಣದಲ್ಲಿ ಭಕ್ತರು ಬೆಳಗ್ಗೆಯಿಂದಲೇ ನಸುಕಿನ ಜಾವದಿಂದಲೇ ಗವಿ ಗಂಗಾಧರೇಶ್ವರನ ಆಶೀರ್ವಾದವನ್ನ ಪಡಿತಾ ಇದ್ದಾರೆ. ಬೆಳಗ್ಗೆಯಿಂದ ಇಲ್ಲಿ ಬೇರೆ ಬೇರೆ ಅಭಿಷೇಕಗಳು ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಸರದಿ ಸಾಲಲ್ಲಿ ನಿಂತ್ಕೊಂಡು ಇಲ್ಲಿ ಎಲ್ಲಾ ಭಕ್ತರು ಆಶೀರ್ವಾದವನ್ನ ಪಡೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ನಸುಕಿನ ಜಾವ ಆರಂಭವಾಗಿರುವಂತಹ ಇಲ್ಲಿ ಪೂಜೆ ಆಗಿರಬಹುದು ಅಥವಾ ಪ್ರಸಾದದ ವ್ಯವಸ್ಥೆ ಆಗಿರಬಹುದು, ಇದು ನಾಳೆ ಬೆಳಗ್ಗೆವರೆಗೂ ಕೂಡ ಹಾಗೆ ಇರುತ್ತೆ ಅಂತ ಹೇಳಿ ನಮ್ಗೆ ಪ್ರಧಾನ ಅರ್ಚಕರು ಮಾಹಿತಿಯನ್ನ ನೀಡ್ತಾ ಇದ್ರು. ಈಗ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ನಂಜುಂಡಸ್ವಾಮಿ ನನ್ನ ಜೊತೆಗಿದ್ದಾರೆ. ಅವ್ರಿಗೆ ವ್ಯವಸ್ಥೆ ಹೇಗೆಲ್ಲ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳೋಣ. ಸರ್ ನಮಸ್ಕಾರ, ಶಿವರಾತ್ರಿಯ ಶುಭಾಶಯಗಳು. ಕ್ವಿಕ್ ಆಗಿ ನಮ್ಗೆ ಈ ವ್ಯವಸ್ಥೆ ಎಲ್ಲ ಹೇಗಾಗಿದೆ ಅಂತ ತಿಳಿಸಬಹುದಾ? ಖಂಡಿತವಲ್ಲ ಮೇಡಮ್, ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನಾವು ಮುಜರಾಯಿ ಇಲಾಖೆಯಿಂದ ನಮ್ಮ ಧಾರ್ಮಿಕ ಪರಿಷತ್ ಸದಸ್ಯರಾದ KM ನಾಗರಾಜ್ ಅವರು, ಆಮೇಲೆ ದ್ವಾರಕಾನಾಥ್ ಅವರು, K ಚಂದ್ರಶೇಖರ್ ಅವರು, ಇವರ ನೇತೃತ್ವದಲ್ಲಿ ನಾವೆಲ್ಲಾ ತರ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದೀವಿ. ಕುಡಿಯೋದಿಕ್ಕೆ ನೀರಿನ ವ್ಯವಸ್ಥೆ ಮಾಡಿದೀವಿ, ಆಮೇಲೆ ಪ್ರಸಾದ ವಿನಿಯೋಗ ಮಾಡ್ತಾ ಇದೀವಿ. ಆಮೇಲೆ ಇದು ಯಾವ್ದು ಬಂದಂತ ಭಕ್ತಾದಿಗಳಿಗೆ ಎಲ್ಲ ನೆಮ್ಮದಿಯಿಂದ ದರ್ಶನ ಮಾಡಿಕೊಂಡು ಮಹಾಶಿವರಾತ್ರಿ ಅವ್ರಿಗೆ ಒಳ್ಳೆ ಐಶ್ವರ್ಯ ಆರೋಗ್ಯ ಕೊಡ್ಲಿ ಅಂತ ನಾವು ಅವ್ರನಲ್ಲಿ ಬೇಡ್ಕಂತೀವಿ. ರೈಟ್. ಅದ್ರ ಜೊತೆಗೆ ವಿದ್ಯಾ, ಇಲ್ಲಿನ ಪ್ರಧಾನ ಅರ್ಚಕರು ಸೋಮ್ ಸುಂದರ್ ದೀಕ್ಷಿತ್ ಅವ್ರು ಹೇಳ್ತಾ ಇದ್ರು 144 ವರ್ಷಗಳಿಗೊಮ್ಮೆ ಮಹಾಕುಂಭ ಮೇಳ ನಡೆಯುತ್ತೆ. ಮಹಾಕುಂಭ ಮೇಳಕ್ಕೆ ಯಾರೆಲ್ಲ ಹೋಗೋದಕ್ಕೆ ಸಾಧ್ಯವಾಗಿಲ್ವೋ ಅವರು ಶಿವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ಬಂದು ತೀರ್ಥ ಪ್ರಸಾದವನ್ನ ಸ್ವೀಕರಿಸಿದ್ರೆ ಮಹಾಕುಂಭ ಮೇಳದಲ್ಲಿ ಆ ಪುಣ್ಯ ಪ್ರಾಪ್ತಿ ಆಗುತ್ತಲ್ಲ, ಆ ಪುಣ್ಯನೂ ಪ್ರಾಪ್ತಿ ಆಗುತ್ತೆ. ಶಿವರಾತ್ರಿಯ ಪಾವಿತ್ರತೆ ಆಗಿರಬಹುದು, ಶಿವರಾತ್ರಿಯ ಆಶೀರ್ವಾದ ಕೂಡ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.